ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 8 ಜನವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 18.95 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಅಂದರೆ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. 23,688.95 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 50.62 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 78,148.49 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದರೆ ONGC ನೋಡ್ಬೋದು, ಸುಮಾರು 2.98% ಏರಿಕೆ ಆಗಿದೆ ಪ್ರತಿ ಶೇರ್ಲಿ. ಹಾಗೆ TCS ಶೇರ್ಸ್ಗಳು, ರಿಲಯನ್ಸ್ ITC, ಏಷ್ಯನ್ ಪೇಂಟ್ಸ್, BPCL, ವಿಪ್ರೋ, ಮಾರುತಿ ಸುಜುಕಿ ಶೇರ್ಸ್ಗಳು, HCL ಟೆಕ್ನಾಲಜೀಸ್, ಬಜಾಜ್ ಫಿನ್ಸರ್ವ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕನ್ಸ್ಯೂಮರ್, ಬ್ರಿಟಾನಿಯಾ, ಭಾರತೀಯ ಏರ್ಟೆಲ್, ಪವರ್ ಗ್ರಿಡ್, ಹಿಂದೂಸ್ತಾನ್ ಯೂನಿಲಿವರ್, ಹಾಗೆ ಇಂಡಾಲ್ಕೋ, ನೆಸ್ಲೆ ಇಂಡಿಯಾ, ಟಾಟಾ ಮೋಟಾರ್ಸ್, ಕೋಲ್ ಇಂಡಿಯಾ, ಇನ್ಫೋಸಿಸ್, ಬಜಾಜ್ ಫಿನಾನ್ಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಇದೆ. ಹಾಗೆ IPO ನೋಡೋದಾದರೆ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಟೆಕ್ನಾಲಜೀಸ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಗಿದೆ. ಸುಮಾರು ರಿಟೇಲ್ ಕ್ಯಾಟಗರಿನಲ್ಲಿ 27 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ ಇನ್ವೆಸ್ಟ್ಮೆಂಟ್ ITs ಇದು ನಾಳೆ ಕ್ಲೋಸ್ ಆಗುತ್ತೆ 9ನೇ ತಾರೀಕು. ಹಾಗೆ ಕ್ವಾಡ್ರೆಂಟ್ ಫ್ಯೂಚರ್ಸ್ ಟೆಕ್ ಲಿಮಿಟೆಡ್ ಇದು ಇವತ್ತು ನೋಡೋದಾದರೆ 63 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. 9ನೇ ತಾರೀಕು ಇದು ಕ್ಲೋಸ್ ಆಗೋದು. ಹಾಗೆ ಡೆಲ್ಟಾ ಆಟೋಮೋ ಕಾರ್ಪ್ ಲಿಮಿಟೆಡ್ SME IPO ಇದನ್ನು ಅಷ್ಟೇ 9ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್